2026 ಮೇಷರಾಶಿಯ ವರ್ಷ ಭವಿಷ್ಯ. ಮೇಷರಾಶಿಗೆ ಪ್ರವೇಶಿಸಿದ್ದ ನೆಪ್ಚೂನ್ ಜನವರಿ 26, 2026 ಪರ್ಯಂತ ಮರುಪ್ರವೇಶ. ಈ ಕಾಲ ಇನ್ನೊಂದು ದಶಕದ ಸ್ಪಷ್ಟತೆ ಮತ್ತು ಸೃಜನಶೀಲ ದಿಕ್ಕನ್ನು ಸೃಷ್ಟಿಸುತ್ತದೆ. ಶನಿ. ಮೇಷದಲ್ಲಿ ಶನಿ 2026ರಲ್ಲಿ ಫೆಬ್ರವರಿ 14 ಮೇ 24, 28ಗಳ ಇದು ಸ್ವಯಂ ನಿಯಂತ್ರಣ ಮತ್ತು ಸಾಮರ್ಥ್ಯಕ್ಕಾಗಿ ಹತ್ತಿರದ ಪರೀಕ್ಷಾ ವೇಳೆ ಆಗಿರುತ್ತದೆ. ಯುರೇನಸ್ ಮತ್ತು ಜುಪಿಟರ್ ಬೃಹತ್ ಮತ್ತು ಗುರುತಿಸುವ ಗ್ರಹಗಳು. ಪರಿಣಾಮಗಳು ಬೃಹತ್ ಮಟ್ಟದ ವೃದ್ಧಿಗೆ ಸಹಾಯ ಮಾಡುತ್ತವೆ, ವಿಶೇಷವಾಗಿ ಮಧ್ಯ ವರ್ಷದಲ್ಲಿ. ಆಸ್ತಿ ಬಂಧಕತೆ, ವಿದೇಶಿ ಲಾಭ ಮತ್ತು ಹೂಡಿಕೆಗಳಿಗೆ ಸೂಕ್ತ ಸಮಯವಾಗಿರುತ್ತದೆ. ವೃತ್ತಿ ಮತ್ತು ಹಣಕಾಸಿನಲ್ಲಿ ಈ ವರ್ಷ ಆರಂಭದಲ್ಲಿ ಸನ್ಮಾನ ಮತ್ತು ಅಧಿಕಾರದ ಅವಕಾಶಗಳಿವೆ. ಶತ್ರುಪಕ್ಷದ ಜ್ಞಾನ ಪ್ರಕಟವಾಗುತ್ತದೆ. ಜನು, ಮೇ, ಡಿಸೆಂಬರ್ ತಿಂಗಳುಗಳಲ್ಲಿ ಉನ್ನತ ನಿಯೋಗ ಅಥವಾ ಪತ್ತೆಯಾಗುವ ಅವಕಾಶಗಳು. ಕಬಳಿಕ ವ್ಯವಹಾರ, ಶಿಕ್ಷಣ, ಸಲಹೆ, ಆನ್ಲೈನ್ ಸ್ಟಾರ್ಟ್ ಅಪ್ಗಳಿಗೆ ಇನ್ನು ಬೆಸ್ಟ್ ಓನ್ಲಿಕೆಯ ಸಮಯವಾಗಿದೆ. ಫೈನಾನ್ಸಲ್ಲಿ ಜೂನ್ 2, 2026ರಂದು ಜುಪಿಟರ್ ಕ್ಯಾನ್ಸರ್ನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವುದರಿಂದ ಆಸ್ತಿ, ರಿಯಲ್ ಎಸ್ಟೇಟ್, ಹೂಡಿಕೆ ಮತ್ತು ಬಂಗಾರದ ಖರೀದಿ ಲಾಭದಾಯಕ. ಜುಲೈ, ಆಗಸ್ಟ್ ವೇಳೆ ಶನಿ, ರಾಹು ಪರಿಣಾಮದಿಂದ ಕೆಲವೊಂದು ವೆಚ್ಚ ಮತ್ತು ಅಡೆತಡೆಗಳು ಇರಬಹುದು. ಹೂಡಿಕೆಗಳಲ್ಲಿ ವಿವೇಕ, ಧೈರ್ಯ ಬೇಕು. ದೀರ್ಘಕಾಲದಲ್ಲಿ ಹೆಚ್ಚು ಲಾಭ ಸಾಧ್ಯತೆ. ಆರೋಗ್ಯ ಮತ್ತು ಕಲ್ಯಾಣದಲ್ಲಿ ವಾರ್ಷಿಕ ಆರೋಗ್ಯ ಸ್ಥಿತಿ ವರ್ಷ ಆರಂಭದಲ್ಲಿ ಎನರ್ಜಿ ಆಗಿರುತ್ತದೆ, ಆದರೆ ಮಾರ್ಚ್, ಮೇ, ಮಧ್ಯ ವರ್ಷದ ಜುಲೈ, ಆಗಸ್ಟ್ನಲ್ಲಿ ಸ್ಥಿರತೆ ಕಡಿಮೆ. ಹೃದಯ, ಗುಡ್ಡ, ರೇಟಿ, ಹಿಮೋಪತಿ, ಜ್ವರ, ತಲೆನೋವು ಮುಂತಾದವುಗಳಿಗೆ ಎಚ್ಚರಿಕೆ. ಮಧುಪಾನ, ಸರಿಯಾದ ಆಹಾರ, ಉಳಿತಾಯ, ಯೋಗ, ಮೈಂಡ್ಫುಲ್ನೆಸ್ ಅಥವಾ ಸಹಾಯ ಮಾಡಬಹುದು. ಶರದೃತು ಡಿಸೆಂಬರ್ನಲ್ಲಿ ಪುನಶ್ಚೇತನ ಸಮಯ ತರುತ್ತದೆ. ಕುಟುಂಬ ಮತ್ತು ಪ್ರೀತಿ. ಶಿಕ್ಷಣದಲ್ಲಿ ಕುಟುಂಬ ಈ ವರ್ಷ ಆರಂಭ ಶಾಂತಿ ಮತ್ತು ಒಗ್ಗಟ್ಟನ್ನುಂಟು ಮಾಡುವುದು. ಮಧ್ಯ ವರ್ಷದ ವೇಳೆ ಪೋಷಕರು ಪ್ರತಿ ಮುಖಾದಾರಿ ಚಿಕಿತ್ಸೆಗೆ ಎಚ್ಚರಿಕೆ ಅಗತ್ಯ. ಕಾರ್ಯದ ಒತ್ತಡದಿಂದ ಮನೆಯವರು ಅಸಮಾಧಾನವಾಗಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳು, ನವಮಣೆ, ಮಗುವಿನ ಜನ್ಮ ಮುಂತಾದವು ಸಾಧ್ಯ ಹಾಗೂ ಸಾಮಾಜಿಕ ಮಾತುಕತೆ ಉತ್ತಮವಾಗಿರುತ್ತದೆ. ಪ್ರೇಮ ವಿಷಯದಲ್ಲಿ ಮೊದಲಾದವುಗಳಲ್ಲಿ ದಂಪತಿಗಳ ನಡುವೆ ಬಾಂಧವ್ಯ ಬೀಳುತ್ತದೆ. ಬಾಗಡೆ ಮಧ್ಯ ವರ್ಷದ ನಂತರ ಹಿಂದಿನ ಸಂಬಂಧ ಅಥವಾ ಮಿತವ್ಯಾಜ್ಯ ಜನದ ಕಾರಣದಿಂದ ಡಿಕ್ಕಿ ಸಂಭವಿಸಬಹುದು. ಹೊಸ ಪ್ರಯಾಣವನ್ನು ಆರಂಭಿಸಲು ಸಮಯ ಸೂಕ್ತ, ಆದರೆ ಆತಂಕಗಳು ತೀಕ್ಷ್ಣ ನಿರ್ಣಯಗಳಿಂದ ತಪ್ಪಿಸಿಕೊಳ್ಳುವುದು ಮುಖ್ಯ. ಶಿಕ್ಷಣ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪ್ರವೇಶದಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ವಿಶೇಷ ಅಥವಾ ಸ್ಕಾಲರ್ಶಿಪ್ ಟ್ರ್ಯಾಕ್ಗೆ ಅವಕಾಶ. ತಿಳುವಳಿಕೆಯ ಕ್ಷೇತ್ರಗಳಾದ ಐಟಿ, ವೈದ್ಯ, ಕಾನೂನು, ಫ್ಯಾಷನ್ ಡಿಸೈನ್ ಮುಂತಾದ ಕ್ಷೇತ್ರಗಳು ಉತ್ತಮ ಬಯಲು ಸಿಗುತ್ತದೆ. ಮಾರ್ಗದರ್ಶನ ಸಾರಾಂಶ. ಕ್ಷೇತ್ರ ಮತ್ತು ಒಟ್ಟು ದೃಷ್ಟಿ. ವೃತ್ತಿ ಮತ್ತು ಹಣಕಾಸು ಮೊದಲ ವರ್ಷದಲ್ಲಿ ಆರಂಭಿಕ ಅವಕಾಶ, ಮಧ್ಯದಲ್ಲಿ ವೃದ್ಧಿ ಮತ್ತು ಆಸ್ತಿ ನಿರ್ಮಾಣ. ಆರೋಗ್ಯ ಸ್ಥಿರತೆ, ಸಮಸ್ಯೆ, ಜಾಗ್ರತೆ ಮತ್ತು ವಿಕಟ ದೃಢತೆ ಇದ್ದರೆ ನಿಯಂತ್ರಣಕ್ಕೆ ಸಿಗುತ್ತದೆ. ಕುಟುಂಬ ಮತ್ತು ಪ್ರೀತಿ ಸಂಬಂಧಗಳ ಶಾಂತಿ, ಆದರೆ ಮಧ್ಯಮ ವ್ಯವಸ್ಥೆಗಳಿಗಾಗಿ ಬಹುತೇಕ ಮುಕ್ತ ಸಂವಾದ ಮುಖ್ಯ. ವಿದ್ಯಾಭ್ಯಾಸ ಶುಭ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆ, ವಿದೇಶಿ ವಿದ್ಯಾರ್ಥಿ, ಹೊಸ ಕೌಶಲ್ಯಗಳ ಬೆಳವಣಿಗೆ. ರಾಜಕೀಯ ಮಹತ್ವ ಸಮಯಗಳು 2026 ಮಾರ್ಚ್ 29 ಲಿಬ್ರಾ ಪೂರ್ಣ ಚಂದ್ರ ಸಂಬಂಧಗಳಿಗೆ ತಿರುವು ಮುರುಗು. ಫುಲ್ ಮೂನ್ ಅಪ್ರಿಲ್ 12 ಮಂಗಳ ರೈತನಲ್ಲಿ ಮನೆಯ ಪೋಷಧಾರಿಕಾರಿಗಳ ಮೇಲಿಟ್ಟ ಒತ್ತು. ಸೆಪ್ಟೆಂಬರ್ 22 ಮೇಷದಲ್ಲಿ ಪೂರ್ಣಚಂದ್ರ ವೈಯಕ್ತಿಕ ಗುರಿಗಳು ಬೆಳಿಗ್ಗೆ ಕ್ರಿಯಾಶೀಲವಾಗುವ ಕಾಲ. ಡಿಸೆಂಬರ್ 21 ಶೀತ ಸಮವಾಯ ವರ್ಷದ ಅಂತ್ಯದಲ್ಲಿ ಪರಾಮರ್ಶೆ, ಮುಂದಿನ ಯೋಜನೆಗಳಿಗೆ ಪ್ರಾರಂಭ. ಮುಂಬರುವ
ಮುಂಬರುವ ಗ್ರಹ ಗತಿ ನಿಮ್ಮ ಜೀವನದ ವಿವಿಧ ಭಾಗಗಳಿಗೆ ಶುಭ ಕುಸಿತ ಅನುದಾನ ನೀಡಲಿದೆ. ಜನವರಿ ಮತ್ತು ಫೆಬ್ರವರಿಯ ಭವಿಷ್ಯ. ಉದ್ಯೋಗದಲ್ಲಿ ಉತ್ತಮ ಅವಕಾಶ, ಹೊಸ ಪ್ರಾಜೆಕ್ಟ್ಗಳು. ಹಣಕಾಸಿನಲ್ಲಿ ಸ್ಥಿರತೆ ಆದರೆ ವೆಚ್ಚ ಹೆಚ್ಚಾಗಬಹುದು. ಆರೋಗ್ಯದಲ್ಲಿ ಜ್ವರ, ಅಲರ್ಜಿ ತೊಂದರೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಮಂಗಳ ಪ್ರಭಾವದಿಂದ ಶಕ್ತಿ ಹೆಚ್ಚುತ್ತದೆ. ಆತ್ಮವಿಶ್ವಾಸ ಉತ್ತಮ. ವಿದೇಶ ಸಂಬಂಧಿತ ಕೆಲಸ, ಪ್ರವಾಸ, ಒಪ್ಪಂದಗಳು ಲಾಭ. ಪ್ರೇಮ ವಿಚಾರ ಜೀವನದಲ್ಲಿ ಸಂತೋಷಕರ ಘಟನೆ. ಮೇ ಮತ್ತು ಜೂನ್. ಹೂಡಿಕೆ, ಆಸ್ತಿ ಖರೀದಿ ಮಾರಾಟಕ್ಕೆ ಉತ್ತಮ ಕಾಲ. ಕೆಲಸದಲ್ಲಿ ಗೌರವ, ಅಧಿಕಾರ ಸಿಗುವ ಸಾಧ್ಯತೆ. ದಂಪತಿ ಜೀವನದಲ್ಲಿ ಅಲ್ಪ ಭಿನ್ನಾಭಿಪ್ರಾಯಗಳು. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಶನಿ ರಾಹು ಪ್ರಭಾವದಿಂದ ಒತ್ತಡ, ದೇಹ ಮನಸ್ಸು ತಣಿವು, ವೆಚ್ಚ ಹೆಚ್ಚಾಗುವ ಸಾಧ್ಯತೆ. ಸಾಲ ಪರಿಹಾರದಲ್ಲಿ ಜಾಗ್ರತೆ. ವಿದ್ಯಾರ್ಥಿಗಳಿಗೆ ಸವಾಲು, ಹೆಚ್ಚಿನ ಪರಿಶ್ರಮ ಬೇಕು. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯ, ವಿವಾಹ, ಮಗುವಿನ ಜನನ ಆಗಬಹುದು. ಉದ್ಯೋಗದಲ್ಲಿ ನಿರ್ವಹಣೆ ಅಥವಾ ಹೊಸ ಹೊಣೆಗಾರಿಕೆ. ಆರೋಗ್ಯದಲ್ಲಿ ಸುಧಾರಣೆ. ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಆಸ್ತಿ ಹೂಡಿಕೆ, ಉಳಿತಾಯದಲ್ಲಿ ಉತ್ತಮ ಲಾಭ. ಪ್ರೇಮ ವಿವಾಹ ಸಂಬಂಧಗಳಲ್ಲಿ ಶಾಂತಿ. ವಿದೇಶಿ ಪ್ರಯಾಣ, ಜೀವನ ವೃತ್ತಿಯಲ್ಲಿ ಹೊಸ ಉನ್ನತಿ ಕಾಣಬಹುದು. ಉದ್ಯೋಗ ಮತ್ತು ವೃತ್ತಿ ಪ್ರಗತಿ, ಗೌರವ, ಹೊಸ ಅವಕಾಶಗಳು. ಹಣಕಾಸು ಜೂನ್ ನಂತರ ಲಾಭ ಆದರೆ ಮಧ್ಯ ವರ್ಷದಲ್ಲಿ ವೆಚ್ಚ ಜಾಸ್ತಿ. ಆರೋಗ್ಯ ಜುಲೈ ಆಗಸ್ಟ್ನಲ್ಲಿ ಎಚ್ಚರಿಕೆ. ಪ್ರೀತಿ ಕುಟುಂಬದಲ್ಲಿ ಆರಂಭ ಮತ್ತು ಅಂತ್ಯದಲ್ಲಿ ಸಂತೋಷ, ಮಧ್ಯದಲ್ಲಿ ಸ್ವಲ್ಪ ಒತ್ತಡ. ವಿದ್ಯಾಭ್ಯಾಸ ಕಠಿಣ ಪರಿಶ್ರಮದಿಂದ ಫಲ. ವಿದೇಶಿ ಅವಕಾಶಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಒಂದು ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ, ಶೇರ್ ಮಾಡಿ.